ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು ಕಳೆದ 2 ತರಗತಿಗಳಲ್ಲಿ ಸಣ್ಣ ಕಥೆಯ ಅರ್ಥ, ಸ್ವರೂಪ ಮತ್ತು ಸಣ್ಣ ಕಥೆಯ ಲಕ್ಷಣಗಳನ್ನ ತಿಳ್ಕೊಂಡಿದ್ದೀವಿ. ಈಗ BA 5ನೇ ಸೆಮಿಸ್ಟರ್ನ ಅಂತಿಮ ವರ್ಷದ 5ನೇ ಸೆಮಿಸ್ಟರ್ನ ಪತ್ರಿಕೆ 6ರಲ್ಲಿ ಇಟ್ಟಿರುವಂಥ ಯಾವ ಸಣ್ಣ ಕಥೆಗಳು ಅನ್ನೋದನ್ನು ನೋಡೋಣ. ಮೊದಲಿಗೆ ಸಣ್ಣ ಕಥೆ 1, ವೆಂಕಟಿಗನ ಹೆಂಡತಿ ಅಂತೇಳಿ. ಇದನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿದ್ದಾರೆ. ಈ ಕಥೆಗೆ ನಾವು ಪ್ರವೇಶ ಪಡೆಯೋದಕ್ಕೆ ಮುಂಚೆ ಸಣ್ಣ ಕಥೆಯ ಕೆಲವೊಂದು ಲಕ್ಷಣಗಳನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡೋಣ. ಈ ಒಂದು ಕಲಿಕೆಯ ಉದ್ದೇಶ, ಈ ತರಗತಿಯ ಕಲಿಕೆಯ ಉದ್ದೇಶದಲ್ಲಿ ನೀವು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪರಿಚಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ತೀರಾ. ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಭಾವಚಿತ್ರ. ನಾವು ಪರಿಚಯವನ್ನು ನೋಡೋದಾದರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪ್ರತಿಮ ಪ್ರತಿಭೆಯಾಗಿ ಗುರುತಿಸಿಕೊಂಡವರು. ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತನಾಮರಾದಂಥ ಇವರು ಸಾಹಿತ್ಯ ಪ್ರಕಾರವಾದಂಥ ಸಣ್ಣ ಕಥೆಗೆ ಒಂದು ಹೊಸ ಆಯಾಮವನ್ನು ನೀಡಿದಂಥ ಮೇರು ವ್ಯಕ್ತಿತ್ವ. ಇವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಅನ್ನೋ ಒಂದು ಗ್ರಾಮದಲ್ಲಿ ಜೂನ್ 6, 1891ರಲ್ಲಿ ಜನಿಸ್ತಾರೆ. ಇವರು ತಮಿಳುನಾಡು ಮೂಲದ ಪೆರಿಯಾತ್ ಅನ್ನೋ ಒಂದು ಮನೆತನಕ್ಕೆ ಸೇರಿದಂಥ ವ್ಯಕ್ತಿಯವರು. ಇವರ ಕುಟುಂಬ ಹಲವು ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿರುತ್ತೆ ಮತ್ತು ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ನೆರವನ್ನು ಸಹ ಕೊಟ್ಟಿರುತ್ತೆ. ಆದರೆ ಇವರ ವಿದ್ಯಾಭ್ಯಾಸ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಡೀಬೇಕಂತ ಸಂದರ್ಭ ಬರುತ್ತೆ. ಹೊಂಗೇನಹಳ್ಳಿ, ಯಳಂದೂರು, ಶಿವಾರಪಟ್ಟಣ, ಮಾಳವಳ್ಳಿ, ಮೈಸೂರು, ಮದ್ರಾಸು ಹೀಗೆ ನಾನಾ ಸ್ಥಳಗಳಲ್ಲಿ ವಾರದ ಮನೆಗಳಲ್ಲಿ ಊಟ ಮಾಡಿಕೊಂಡು ವಿದ್ಯಾಭ್ಯಾಸನ ಮಾಡಬೇಕಾದಂಥ ಸ್ಥಿತಿ ಇವರದ್ದಾಗಿರುತ್ತೆ. ಮದ್ರಾಸಲ್ಲಿ ಇಂಗ್ಲೀಷ್ MA ಸ್ನಾತಕೋತ್ತರ ಪದವಿಯನ್ನು ಚಿನ್ನದ ಪದಕದೊಂದಿಗೆ ತೇರ್ಗಡೆ ಹೊಂದ್ತಾರೆ. ನಂತರ ಇವರು ಮಾಸ್ತಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸುಮಾರು 1.5 ತಿಂಗಳು ಉಪಾಧ್ಯಾಯರಾಗಿ ಸಹ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಇವರು ಬೆಂಗಳೂರಿಗೆ ಬರ್ತಾರೆ. ಬಂದು ಅಲ್ಲಿ ಸಿವಿಲ್ ಪರೀಕ್ಷೆಯಲ್ಲಿ ಪ್ರಥಮರಾಗಿ ತೇರ್ಗಡೆಯನ್ನು ಹೊಂದ್ತಾರೆ. ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸಕ್ಕೆ ಸೇರಿಕೊಂಡು ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸ್ತಾರೆ. 1914ರಿಂದ 1943ರವರೆಗೆ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಕೊನೆಗೆ ನಿವೃತ್ತರಾಗ್ತಾರೆ. ಜೂನ್ 6, 1986ರಲ್ಲಿ ಬೆಂಗಳೂರಲ್ಲಿ ಇವರು ನಿಧನರು ಸಹ ಆಗ್ತಾರೆ. ಇನ್ನು ಇವರು ವೃತ್ತಿ ಜೀವನವನ್ನು ನೋಡೋದಾದರೆ, 1914ರಲ್ಲಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. 1914ರಿಂದ 43ರವರೆಗೆ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿರತವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಶ್ರಮಿಸ್ತಾರೆ. ತಮ್ಮ ವೃತ್ತಿ ಬದುಕಲ್ಲಿ ಜಿಲ್ಲಾಧಿಕಾರಿ, ಪ್ರೊಫೆಸರ್, ಲೇಖಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಶ್ರೀನಿವಾಸ ಅನ್ನೋ ಒಂದು ಕಾವ್ಯನಾಮದಿಂದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆ, ನೀಳ್ಗತೆ, ಕಾದಂಬರಿ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು 1907ರಲ್ಲಿ, FA ಪರೀಕ್ಷೆನ 1909ರಲ್ಲಿ, BA ಮದ್ರಾಸು ವಿಶ್ವವಿದ್ಯಾಲಯದ 1912, MA ಮದ್ರಾಸು ವಿಶ್ವವಿದ್ಯಾಲಯ 1914, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ 1912, 1914ರಲ್ಲಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. 1914ರಿಂದ 43ರವರೆಗೆ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನಿವೃತ್ತರಾಗ್ತಾರೆ. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿರತವಾಗಿ ಶ್ರಮಿಸ್ತಾರೆ. ಇನ್ನು ಇವರು ಬರೆದಿರೋಂಥ ಸಣ್ಣ ಕಥೆಗಳನ್ನು ನೋಡೋದಾದರೆ, ಸಣ್ಣ ಕಥೆಗಳು 5 ಸಂಪುಟಗಳನ್ನು ಒಳಗೊಂಡಿದೆ. ರಂಗನ ಮದುವೆ, ಮಾತುಗಾರ ರಾಮ, ಇನ್ನು ನೀಳ್ಗತೆ, ಸುಬ್ಬಣ್ಣ 1928ರಲ್ಲಿ, ಶೇಷಮ್ಮ 1976ರಲ್ಲಿ, ಕಾದಂಬರಿಗಳು ಚನ್ನಬಸವ ನಾಯಕ, ಚಿಕ್ಕವೀರ ರಾಜೇಂದ್ರ 56ರಲ್ಲಿ, ಇನ್ನು ಕಾವ್ಯ ಸಂಕಲನಗಳು ಬಂದು ಭಿನ್ನಹ ಮತ್ತು ಮನವಿ 1922ರಲ್ಲಿ, ನವರಾತ್ರಿ ಅನ್ನೋದು 5 ಭಾಗಗಳಾಗಿ ಬರೀತಾರೆ 1944ರಿಂದ 53ರವರೆಗೆ, ಅರುಣ 1924ರಲ್ಲಿ, ಚೆಲುವು, ಸುನೀತಾ, ತಾವರೆ ಅಂತ 1930ರಲ್ಲಿ, ಇನ್ನು ಮಲಾರ ಅಂತೇಳ್ಬಿಟ್ಟು, ಶ್ರೀರಾಮ ಪಟ್ಟಾಭಿಷೇಕ ಅದೊಂದು ಖಂಡಕಾವ್ಯ, ಸಂಕ್ರಾಂತಿ 1969ರಲ್ಲಿ ಪ್ರಕಟ ಆಗುತ್ತೆ. ಇನ್ನು ಪ್ರಬಂಧಗಳು
ಕನ್ನಡ ಸೇವೆ ಅಂತ 1930ರಲ್ಲಿ, ವಿಮರ್ಶೆ 4 ಸಂಪುಟಗಳಲ್ಲಿ 1928ರಿಂದ 39ರವರೆಗೆ, ಜನತೆಯ ಸಂಸ್ಕೃತಿ 1931ರಿಂದ 31ರಲ್ಲಿ, ಜನಪದ ಸಾಹಿತ್ಯ 1937ರಲ್ಲಿ, ಆರಂಭದ ಆಂಗ್ಲ ಸಾಹಿತ್ಯ 79ರಲ್ಲಿ. ಇನ್ನು ನಾಟಕಗಳು: ಶಾಂತ, ಸಾವಿತ್ರಿ, ಉಷಾ 1923ರಲ್ಲಿ, ತಾಳಿಕೋಟೆ ಅನ್ನೋದು 1929ರಲ್ಲಿ, ಶಿವಛತ್ರಪತಿ 32ರಲ್ಲಿ, ಯಶೋಧರ 33ರಲ್ಲಿ, ಕಾಕನಕೋಟೆ 38ರಲ್ಲಿ, ಲಿಯರ್ ಮಹಾರಾಜ, ಚಂಡಮಾರುತ, ದ್ವಾದಶ ರಾಶಿ, ಹ್ಯಾಮ್ಲೆಟ್, ಶೇಕ್ಸ್ಪಿಯರ್ ದೃಶ್ಯಗಳು 1, 2, 3 ಅಂತೇಳಿ. ಇನ್ನು ಪುರಂದರದಾಸ, ಕನಕಣ್ಣ, ಕಾಳಿದಾಸ, ಅಜ್ಜನ ದಾರಿ, ಭಟ್ಟರ ಮಗಳು, ವಿಮಲಾ ಮರಿಯಾನ್, ಬಾನುಲಿ ದೃಶ್ಯಗಳು, ಹೀಗೆ ಹಲವಾರು ನಾಟಕಗಳನ್ನ ಸಹ ರಚನೆ ಮಾಡ್ತಾರೆ. ಇನ್ನು ಇವರು ಬರೆದಿರುವಂಥದ್ದು 2 ಜೀವನ ಚರಿತ್ರೆಗಳು. ರವೀಂದ್ರನಾಥ ಠಾಕೂರ್ ಅಂತೇಳಿ 1935ರಲ್ಲಿ ರಚನೆ ಮಾಡ್ತಾರೆ. 36ರಲ್ಲಿ ಶ್ರೀರಾಮಕೃಷ್ಣ ಅಂತೇಳ್ಬಿಟ್ಟು ರಚನೆ ಮಾಡ್ತಾರೆ. ಇನ್ನು ಇವರ ಆತ್ಮಕಥೆ ಭಾವ ಅಂತೇಳಿ ಇದು 3 ಸಂಪುಟಗಳನ್ನ ಒಳಗೊಂಡಿದೆ. ಇನ್ನು ಇವರು ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ 1983ರಲ್ಲಿ, ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ 1977ರಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯದ ಡಿಲಿಟ್ 1956ರಲ್ಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ 1968ರಲ್ಲಿ, ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪದವಿ 1953ರಲ್ಲಿ, ದಕ್ಷಿಣ ಭಾರತ ಸಾಹಿತ್ಯಗಳ ಸಮ್ಮೇಳನ ಅಧ್ಯಕ್ಷ ಪದವಿ 46ರಲ್ಲಿ. ಇಷ್ಟು ಪ್ರಶಸ್ತಿಗಳನ್ನು ಇವ್ರ ಮುಡಿಗೆ ಏರಿದ್ದಾವೆ. ಇನ್ನು ಇವರಿಗೆ ಸಂದಿರುವಂಥ ಗೌರವಗಳನ್ನ ನೋಡೋದಾದರೆ, ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೆಗ್ಗಳಿಕೆ ನಾಣ್ಣುಡಿಯಾಗಿದೆ. ಎಲ್ಲ ಸಾಹಿತಿಗಳಿಗೂ ಅವರು ಅಣ್ಣ ಮಾಸ್ತಿಯಾಗಿದ್ದಾರೆ. ಮೈಸೂರು ಮಹಾರಾಜರು ಇವರಿಗೆ ರಾಜ ಸೇವಾ ಪ್ರಸಕ್ತ ಎನ್ನೋ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. 1972ರಲ್ಲಿ ಶ್ರೀನಿವಾಸ ಅನ್ನೋ ಇವರ ಅಭಿನಂದನಾ ಗ್ರಂಥ ಸಹ ಪ್ರಕಟ ಆಗುತ್ತೆ. ಸಣ್ಣ ಕಥೆಗಳ ಜನಕ ಎಂದು ಪ್ರಸಿದ್ಧಿಯನ್ನು ಸಹ ಪಡೆದಿದ್ದಾರೆ. ಭಾರತದ ಸಾಹಿತಿಗೆ ಸಲ್ಲುವ ಸರ್ವೋನ್ನತ ಗೌರವ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀನಿವಾಸ ಎಂಬ ಕಾವ್ಯನಾಮದಿಂದಲೂ ಸಹ ಇವರನ್ನು ಖ್ಯಾತರನ್ನಾಗಿ ಮಾಡಿದ್ದಾರೆ. ನಾನು ಈ ಒಂದು ಬೋಧನಾ ಸಾಮಗ್ರಿಯನ್ನು ತಯಾರು ಮಾಡೋದಕ್ಕೋಸ್ಕರ ಪರಾಮರ್ಶೆ ಮಾಡಿರೋಂಥ ಗ್ರಂಥಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕನ್ನಡ ಲೇಖಕರು ಶ್ರೀನಿವಾಸ, ಪ್ರೊಫೆಸರ್ GS ಲಿಂಗಯ್ಯ ಅವ್ರದ್ದು ನವ ಕರ್ನಾಟಕ ಸಾಹಿತ್ಯ ಸಂಪದ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಾಕ್ಟರ್ ದಾಕ್ಷಾಯಿಣಿ, ಸಿರಿಗನ್ನಡ ಪುಸ್ತಕ ಮನೆ, ಕನ್ನಡದ ಸುಪ್ರಸಿದ್ಧ ಕವಿಗಳು BG ಜಯಶೂರು, ನಮ್ಮ ಹೆಮ್ಮೆಯ ಕವಿಗಳು BG ರಮೇಶ್. ಧನ್ಯವಾದಗಳು.